ನಮಸ್ಕಾರ ಸ್ನೇಹಿತರೆ, MHID ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರುವ ಸ್ಟೂಡೆಂಟನ್ನು ನಾವು ಯಾವ ರೀತಿ ಅವರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕು ಮತ್ತು ಡ್ರಾಪ್ ಬಾಕ್ಸ್ನಿಂದ ಅವರ ಹೆಸರು ಕ್ಲಿಯರ್ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಯುಡೈಸ್ ಪ್ಲಸ್ ಮೊದಲೇ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ನಲ್ಲಿ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಮಾಡಲ್ ಮುಂದೆ ಇರುವ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೈನ್ ಇನ್ ಪೇಜ್ ಬರ್ತದೆ. ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆ ಕೊಡಿ. ಪಾಸ್ವರ್ಡ್ ಸ್ಥಳದಲ್ಲಿ ನೀವು ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡ್ ಫಿಲ್ ಮಾಡಿ. ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಕೋಡ್ ಬಾಕ್ಸಲ್ಲಿ ಫಿಲ್ ಮಾಡಿ. ಸೈನ್ ಇನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈ ರೀತಿ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತದೆ. ಇದರಲ್ಲಿ ನೀವು ರೆಡ್ ಕಲರ್ನಲ್ಲಿ 2026-27 ಅಂತಕ್ಕಂಥ ಒಂದು ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಈ ರೀತಿ ನಿಮಗೆ ಇಲ್ಲಿ ಒಂದು ಸ್ಕೂಲ್ ಇನ್ಫಾರ್ಮೇಷನ್ನ ಪಾಪ್ ಪೇಜ್ ಬರುತ್ತದೆ. ಕ್ಲೋಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ಸಬ್ ಒಂದು ಆಪ್ಷನ್ಗಳು ಅಥವಾ ಮೆನುಗಳ ಲಿಸ್ಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಇಲ್ಲಿ ನೋಡಿ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಅಂತಕ್ಕಂಥ ಒಂದು ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಬಂತು. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಈ ರೀತಿ ನಿಮಗೆ ಬರುತ್ತೆ. ನೆಕ್ಸ್ಟು ಇಲ್ಲಿ ಟೋಟಲ್ ನಂಬರ್ ಇರ್ತದೆ, ಎಷ್ಟು ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಅದರಲ್ಲಿ ಬಾಯ್ಸ್ ಎಷ್ಟು ಗರ್ಲ್ ಎಷ್ಟು ಅಂತ ನಂಬರ್ ನಿಮಗೆ ಶೋ ಆಗ್ತಿರುತ್ತೆ. ಕೆಳಗಡೆ ಟೇಬಲ್ನಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್, ಪೇನ್ ನಂಬರ್, ಅಕಾಡೆಮಿಕ್ ಇಯರ್, ಕ್ಲಾಸ್, ಪೇರೆಂಟ್ಸ್ ಡೀಟೇಲ್ಸ್, ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್, ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್, ಆ್ಯಕ್ಷನ್ ಅಂತ ಇರ್ತದೆ. ಸೊ ಡ್ರಾಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಕರೆಂಟ್ ಸ್ಟೇಟಸ್. ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಏನಿದೆಪ್ಪ ಅಂದರೆ ಇಲ್ಲಿ ಡಿಲೀಟೆಡ್ ಅಂತ ಇದೆ, ಕಾರಣ ಡೂಪ್ಲಿಕೇಟ್ ಎಂಟ್ರಿ ಅಂತ ಇದೆ. ಸೊ ವಿದ್ಯಾರ್ಥಿ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಾದ್ರೆ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಈ ಒಂದು ಕಾಲಮ್ನಲ್ಲಿ ಇಲ್ಲೊಂದು ಚೆಕ್ ಬಾಕ್ಸ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಬ್ಲೂ ಟಿಕ್ ಮಾರ್ಕ್ ಬರುತ್ತೆ. ಇಲ್ಲಿ ನಿಮ್ಗೊಂದು ಕ್ವಶನ್ ಇದೆ, ಡು ಯು ವಾಂಟ್ ಟು ಚೇಂಜ್ ದಿ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಎಸ್ ಅಂತ ನೀವು ಟಿಕ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡಿದ್ದೀರಿ. ಸಬ್ ಸ್ಟೇಟಸ್ಸು ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಸ್ಟೇಟಸನ್ನು ಈ ಒಬ್ಬ ವಿದ್ಯಾರ್ಥಿಯ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಸಬ್ ಸ್ಟೇಟಸ್ ಕೇಳ್ತಾ ಇದೆ. ಡಿಲೀಟೆಡ್ ಅಂತ ನೀವು ಮಾಡಬೇಕಾದ್ರೆ ಡಿಲೀಟೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಲೀಟೆಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನೋಡ್ಬೋದು ಇಲ್ಲಿ ನಿಮಗೆ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 3 ರೀಸನ್ ಕೇಳುತ್ತೆ. ಡೂಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ, ಡ್ಯೂ ಟು ಡೆತ್ ಅಂತ. ಡಿಲೀಟ್ ಅಂತ ಮಾಡಬೇಕಾದ್ರೆ ಈ 3ರಲ್ಲಿ ಒಂದು ರೀಸನನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನು ಕೇಳುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ. ಅಪ್ಡೇಟ್ ಆ್ಯಕ್ಷನ್ ಕಾಲಮ್ನಲ್ಲಿರೋ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎರರ್ ಬಂತು. ಯಾಕೆಂದರೆ ಈಗ ಸ್ಟೂಡೆಂಟನ್ನು ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ನು MHID ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಸ್ಕೂಲ್ ಲಾಗಿನ್ನಲ್ಲಿ ಸ್ಟೂಡೆಂಟ್ ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ ಇರೋದಿಲ್ಲ. ನೀವು ಡ್ಯೂ ಟು ಡೆತ್ತು ಅಥವಾ ರಾಂಗ್ ಎಂಟ್ರಿ, ಡಬಲ್ ಎಂಟ್ರಿ, ಆಮೇಲೆ ಡೂಪ್ಲಿಕೇಟ್ ಎಂಟ್ರಿ ಈ ರೀಸನ್ ಮೂಲಕ ಸ್ಟೂಡೆಂಟನ್ನು ಡಿಲೀಟ್ ಮಾಡಬೇಕಾದ್ರೆ ಜಸ್ಟ್ ನೀವು ಆ ಸ್ಟೂಡೆಂಟನ್ನು ಮಾರ್ಕ್ ಮಾತ್ರ ಮಾಡ್ಬೋದು. ಆದರೆ ಪೂರ್ತಿಯಾಗಿ ಡಿಲೀಟ್ ಮಾಡಬೇಕಪ್ಪ ಅಂದರೆ ನೀವು ಬ್ಲಾಕ್ MIS ಒಂದು ತಾಲೂಕು ಒಂದು MIS ಪ್ರೋಗ್ರಾಮರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿನೇ ನೀವು ಡಿಲೀಟ್ ಮಾಡಿಸ್ಬೇಕಾಗಿರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟು ನೀವು ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸಲ್ಲಿ ಸ್ಟೂಡೆಂಟ್ ಸ್ಟೇಟಸನ್ನು ಅಪ್ಡೇಟ್ ಮಾಡತಕ್ಕಂಥ ಇನ್ನೊಂದು ಸ್ಟೇಟಸ್ಗಾಗಿ ಇಲ್ಲಿ ನಾನು ಸಬ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೋಡಿ ಎರಡನೇ ಒಂದು ಸಬ್ ಸ್ಟೇಟಸ್ ಏನಿದೆ ಮಾರ್ಕ್ಡ್ ಡ್ರಾಪ್ಔಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊತಾನೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಇಲ್ಲಿ ಒಂದು ಏನಪ್ಪ ಅಂದರೆ ರಿಮಾರ್ಕ್ಗಳು ಶೋ ಆಗುತ್ತೆ. ನೀವು ಡ್ರಾಪ್ಔಟ್ ಅಂತ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ, ಕಾರಣ ಗೊತ್ತಿಲ್ಲ, ಆರ್ಥಿಕ ಕಾರಣ, ಉದ್ಯೋಗದ ಕಾರಣ ಮತ್ತು ವಿದ್ಯಾರ್ಥಿ ಸತತವಾಗಿ ಗೈರ್ಹಾಜರಿರೋದ್ರಿಂದ ಅನಾಥವಾಗಿದ್ದಾನೆ ಮತ್ತು ಟ್ರಾನ್ಸ್ಪೋರ್ಟ್ ಡಿಫಿಕಲ್ಟ್ ಇದೆ ಅಂತ ನೀವು ಇಲ್ಲಿ ರೀಸನನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಅದರ್ ರೀಸನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದಾಗಿರುತ್ತೆ, ಸ್ಟೇಟಸನ್ನು ಅಪ್ಡೇಟ್ ಮಾಡ್ಬೋದಾಗಿರುತ್ತೆ. ಮತ್ತು ನಾನು ಸಬ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಮಾರ್ಕ್ ಡ್ರಾಪ್ಔಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ರಿಮಾರ್ಕ್ಸಲ್ಲಿ ಈಗ ನಾನು ಎಕನಾಮಿಕ್ ರೀಸನನ್ನು ಸೆಲೆಕ್ಟ್ ಮಾಡ್ತೇನೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದೇ ರೀತಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಡ್ರಾಪ್ಔಟ್ ರೀಸನ್ನಲ್ಲಿ ರೀಸನ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತದೆ. ಏನು
ಈ ವಿದ್ಯಾರ್ಥಿ ಒಂದು ಡ್ರಾಪ್ ಆಫ್ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಕ್ಕಂಥ ಮೂರನೇ ರೀಸನ್ ಏನಿದೆಪ್ಪ ಅಂದರೆ ಸಬ್ ಸ್ಟೇಟಸ್ಸು ಡ್ಯೂ ಟು ಪ್ರೋಗ್ರೆಷನ್ ಆರ್ ಟಿ ಸಿ ಅಂತ ಇದೆ. ಶಾಲೆಯಿಂದ ಬೇರೆ ಶಾಲೆಗೆ, ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಟಿ ಸಿ ತಗೊಂಡು ಹೋದ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಕೊಡಬೇಕು. ಸೊ ನಾನೀಗ ಆಲ್ರೆಡಿ ಈ ವಿದ್ಯಾರ್ಥಿಯನ್ನು ಆತ ಬೇರೆ ಶಾಲೆಗೆ ಹೋಗಿದ್ದಾನೆ. ಸೊ ನಾನು ಸೆಂಟ್ ಟು ಡ್ರಾಪ್ ಬಾಕ್ಸಲ್ಲಿ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತ ಮಾಡಿದ್ದೇನೆ. ಸೊ ನಾನಿಲ್ಲಿ ಡ್ಯೂ ಟು ಪ್ರೋಗ್ರೆಷನ್ ಟಿ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ರಿಮಾರ್ಕ್ಸಲ್ಲಿ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಏನಪ್ಪ ಅಂದರೆ ಮತ್ತೆ ನಿಮಗೆ 7 ರೀಸನ್ಗಳು ಬರುತ್ತೆ. ಹೈಯರ್ ಕ್ಲಾಸ್ ಸ್ಕೂಲ್ ಪ್ರೆಫರ್ಡ್, ಬೆಟರ್ ಅಕಾಡೆಮಿಕ್ ಅಪಾರ್ಚುನಿಟೀಸ್, ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಟ್ರಾನ್ಸ್ಫರ್, ಅದರ್ ಅನ್ನೋನ್ ರೀಸನ್ಸ್, ಫ್ಯಾಮಿಲಿ ರಿಲೊಕೇಶನ್ ಟ್ರಾನ್ಸ್ಫರ್, ಡಿಸ್ಟೆನ್ಸ್ ಫ್ರಮ್ ರೆಸಿಡೆನ್ಸ್, ಅನ್ಅವೈಲಬಿಲಿಟಿ ಆಫ್ ಸ್ಟ್ರೀಮ್ ಮೀಡಿಯಮ್ ಸಬ್ಜೆಕ್ಟ್ಸ್ ಅಂತ. ಸೊ ನೀವು ಇಲ್ಲಿ ಸ್ಟೂಡೆಂಟ್ ಟಿ ಸಿ ತೆಗೆದುಕೊಂಡು ಹೋಗಿದ್ರೆ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಅಂತ ಕೊಟ್ಟರೆ ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಇನ್ನು ನಾನು ಈ ಒಂದು ಸಬ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ 4ನೇ ಒಂದು ಸಬ್ ಸ್ಟೇಟಸ್ ಏನಿದೆಪ್ಪ ಅಂದರೆ ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ರಿಮಾರ್ಕ್ಸ್ ಒಂದೇ ಒಂದು ರಿಮಾರ್ಕ್ ಬರ್ತದೆ, ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್ ಆರ್ ಅನ್ರಿಕಗ್ನೈಸ್ಡ್ ಸ್ಕೂಲ್ಸ್ ಅಂತ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಇನ್ನು ಮತ್ತೆ ನಾನು ಸಬ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೊನೆಯ ಒಂದು ಸಬ್ ಸ್ಟೇಟಸ್ಸು ಮೈಗ್ರೇಟೆಡ್ ಟು ಅದರ್ ರೀಸನ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೋತೇನೆ. ರಿಮಾರ್ಕ್ಸಲ್ಲಿ ನಮಗೆ 4 ಏನಪ್ಪ ಅಂದರೆ ರಿಮಾರ್ಕ್ಸ್ಗಳು ಬರುತ್ತೆ. ಇನ್ನು ಇದೇ ತಾಲೂಕಿನಲ್ಲಿ ಬೇರೆ ಒಂದು ಊರಿಗೆ ಹೋಗಿದ್ದಾರೆ ಅಂದರೆ ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್, ಮತ್ತು ಬೇರೆ ತಾಲೂಕು ಅಥವಾ ಜಿಲ್ಲೆಗೆ ಹೋಗಿದ್ದರೆ ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟಿಕ್. ಇನ್ನು ಬೇರೆ ರಾಜ್ಯಕ್ಕೆ ಹೋಗಿದ್ದರೆ ಮೈಗ್ರೇಟ್ ಟು ಅದರ್ ಸ್ಟೇಟ್. ಇನ್ನು ಬೇರೆ ದೇಶಕ್ಕೆ ಹೋಗಿದ್ದರೆ ಮೈಗ್ರೇಟೆಡ್ ಟು ಅದರ್ ಕಂಟ್ರಿ ಅಂತ ನೀವು ಇಲ್ಲಿ ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಮತ್ತು ಸಬ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಾನು ಇಲ್ಲಿವರೆಗೆ ಈ ಒಂದು 5 ರೀಸನ್ ಅಥವಾ ಸಬ್ಸ್ಟೇಟಸ್ ಸೆಲೆಕ್ಟ್ ಮಾಡಿಕೊಂಡೆ. ರಿಮಾರ್ಕ್ಗಳು ಯಾವ ಬರ್ತದೆ ಅದರ ಬಗ್ಗೆ ನೋಡಿದೆವು. ಮತ್ತು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಯಾ ಒಂದು ರೀಸನ್ಗೆ ಸಂಬಂಧಿಸಿದಂತೆ ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥ ನೋಡಿದೆವು. ಇನ್ನು ಇಷ್ಟು ಮಾಡಿದ್ರೆ ಈ ವಿದ್ಯಾರ್ಥಿ ಡ್ರಾಪ್ ಆಫ್ ಲಿಸ್ಟ್ನಿಂದ ಆಸನ ಹೆಸರು ಡಿಲೀಟ್ ಆಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ. ಯಾವಾಗ ಆಗುತ್ತೆ ನೋಡ್ರಿ, ನಿಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ವಿದ್ಯಾರ್ಥಿ ಟಿ ಸಿ ತೊಗೊಂಡು ಹೋಗಿದ್ದಾರೆ ಅಂದರೆ ಯುಡೈಸ್ ಪ್ಲಸ್ನಿಂದ ಆ ವಿದ್ಯಾರ್ಥಿಯ ಯುಡೈಸ್ ಪ್ಲಸ್ನ ಡ್ರಾಪ್ ಬಾಕ್ಸ್ನಿಂದ ಆ ವಿದ್ಯಾರ್ಥಿಯ ಹೆಸರು ನಿಮ್ಮ ಶಾಲೆಯ ಒಂದು ಡ್ರಾಪ್ ಬಾಕ್ಸ್ನಿಂದ ಕ್ಲಿಯರ್ ಆಗಬೇಕಪ್ಪ ಅಂದರೆ ನಾವು ಮೊದಲನೇ ಕೆಲಸ ಏನು ಮಾಡಬೇಕು, ನಮ್ಮ ಶಾಲೆಯಿಂದ ಈ ವಿದ್ಯಾರ್ಥಿ ಯಾವ ಶಾಲೆಗೆ ಹೋಗಿದ್ದಾನೋ ಆ ಶಾಲೆಯ ಒಂದು ಹೆಡ್ ಮಾಸ್ಟರ್ ಅವರಿಗೆ ನಾವು ಫೋನ್ ಮಾಡಿ, ನೋಡ್ರಿ ನಾವು ನಮ್ಮ ಶಾಲೆಯಿಂದ ನಿಮ್ಮ ಶಾಲೆಗೆ ಬಂದಂಥ ವಿದ್ಯಾರ್ಥಿಯನ್ನು MHID ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಾವು ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತ ಮಾಡಿದ್ದೇವೆ. ಆ ವಿದ್ಯಾರ್ಥಿಯ ಪೆನ್ ನಂಬರ್ ಈ ರೀತಿ ಇದೆ. ಈ ಪೆನ್ ನಂಬರ್ ತೊಗೊಂಡು ನೀವು ಈ ವಿದ್ಯಾರ್ಥಿಯನ್ನು ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನೀವು ಇಂಪೋರ್ಟ್ ಮಾಡ್ಕೊರಿ ಅಂತೇಳಿ ಅವ್ರಿಗೆ ಹೇಳಬೇಕು. ಅವರು ಪೆನ್ ನಂಬರ್ ಹಾಕಿ ವಿದ್ಯಾರ್ಥಿಯನ್ನು ಇಂಪೋರ್ಟ್ ಮಾಡಿಕೊಂಡಾಗ ನಮ್ಮ ಡ್ರಾಪ್ ಬಾಕ್ಸ್ನಿಂದ ಆ ಸ್ಟೂಡೆಂಟ್ ಹೆಸರು ಹೋಗುತ್ತೆ. ಅವರು ಒಂದು ಸ್ಟೂಡೆಂಟ್ ಲಿಸ್ಟಲ್ಲಿ, ಆ್ಯಕ್ಟಿವ್ ಸ್ಟೂಡೆಂಟ್ ಲಿಸ್ಟಲ್ಲಿ ಆ ಸ್ಟೂಡೆಂಟ್ ಹೆಸರು ಬರುತ್ತೆ. ಇದು ಏನಪ್ಪ ಅಂದರೆ ಇಷ್ಟು ಮಾಡೋತನೂ ಏನಾಗೋದಿಲ್ಲಪ್ಪ ಅಂದರೆ ಇಷ್ಟು ಡ್ರಾಪ್ ಬಾಕ್ಸ್ನಿಂದ ಆ ಸ್ಟೂಡೆಂಟ್ ಹೆಸರು ಕ್ಲಿಯರ್ ಆಗೋದಿಲ್ಲ. ಇನ್ನು ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಮಾಡಿದ್ರೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ, ಹೊರತಾಗಿ ಪೂರ್ತಿ ಆ ಸ್ಟೂಡೆಂಟ್ ಹೆಸರು ಕ್ಲಿಯರ್ ಆಗೋದಿಲ್ಲ. ಇದಿಷ್ಟು ಸ್ಟೂಡೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ಸು ಮತ್ತು ಡ್ರಾಪ್ ಬಾಕ್ಸ್ನಲ್ಲಿರೋ ಸ್ಟೂಡೆಂಟ್ ಹೆಸರನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.